ಪಶ್ಚಿಮ ವಲಯದ IAS ಅಧಿಕಾರಿ ಅರ್ಚನಾ ದಲಿತ ವಿರೋಧಿ ಅಧಿಕಾರಿ, ಅಂಬೇಡ್ಕರ್ ವಿರೋಧಿ ಅಧಿಕಾರಿ. ಅವ್ರಿಗೆ ಕಾನೂನು ಮತ್ತು ಚೌಕಟ್ಟಿನ ಅರಿವೇ ಇಲ್ಲ. ಸರ್ಕಾರದ ಆದೇಶ ಇದೆ, ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರವನ್ನು ಯಾವುದೇ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಅಂತೇಳಿ ಕಾನೂನಿದೆ. ಆ ಕಾನೂನಿನ ಗಂಧನೇ ಗೊತ್ತಿಲ್ಲ, ಗಾಳಿನೇ ಗೊತ್ತಿಲ್ಲ. ಮಹಾನ್ ದಲಿತ ವಿರೋಧಿ. ನಾನು ಅವ್ರಿಗೆ ಮಹಿಳೆ ಅಧಿಕಾರಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಸೌಜನ್ಯಪೂರ್ವಕವಾಗಿ ಮಾತಾಡಬೇಕಾಗಿರೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಆದರೆ ಇವರು ಅಂಬೇಡ್ಕರ್ಗೆ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ಇಂಥ ಅಧಿಕಾರಿನ, ಇಂಥ ದುರಹಂಕಾರಿ ಅಧಿಕಾರಿನ ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ. ಮಹಾನ್ ದಲಿತ ವಿರೋಧಿ, ಅಂಬೇಡ್ಕರ್ ವಿರೋಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು ಅಂತೇಳಿ ಗೊತ್ತಿಲ್ಲದ ರೀತಿಯಲ್ಲಿ ನಡ್ಕೊಳ್ತಾರೆ. ಸರ್ಕಾರದ ಆದೇಶನೇ ಗೊತ್ತಿಲ್ಲ ಒಬ್ಬ IAS ಅಧಿಕಾರಿ ಆಗಿರ್ತಕ್ಕಂಥವ್ರಿಗೆ. ನನಗೆ ಯಾವುದು ಇದರಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾತಿ ತಾರತಮ್ಯ ಹೊಂದಿರತಕ್ಕಂಥ ಈ ಅಧಿಕಾರಿ ಇವ್ರನ್ನ BBMPಯಿಂದ ತೊಲಗಿಸೋವಂಥ ಕೆಲಸ ಮಾಡಬೇಕು. BBMPಯಲ್ಲಿ ಕಾನೂನು ಚೌಕಟ್ಟು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು, ಪ್ರಾಮಾಣಿಕ ಅಧಿಕಾರಿಗಳನ್ನು, ದಕ್ಷ ಅಧಿಕಾರಿಗಳನ್ನು, IAS ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತೇಳಿ ಇವತ್ತಿನ ದಿನ ನಾವು DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಿದ್ದೀವಿ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೇಳಿದೆ ನಾನು. ಇಲ್ಲ, ಸದ್ಯಕ್ಕೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ, ನಾನು ಹೊಸದಾಗಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ನೀವು ತೋರ್ಪಡಿಸ್ಕೊಳ್ಳೋದಕ್ಕೆ ಹೇಳೋದಲ್ಲ, ಹೃದಯದಲ್ಲಿ ಅಳವಡಿಸ್ಕೋಬೇಕು. ನೀವು ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರದ ನಿಮ್ಮ ಅಧಿಕಾರ ಚಲಾವಣೆಯಲ್ಲಿರುವಾಗ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಒಂದು ಕೇಂದ್ರ ಆಡಳಿತ ಕಚೇರಿಯಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಪಮಾನ ಆಗಲ್ವಾ? ನಿಮ್ಮ ಅಧಿಕಾರಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ ಇದು. ನಾನು ಹೇಳ್ತಾ ಇದ್ದೀನಿ, IAS ಅಧಿಕಾರಿ ಅರ್ಚನಾ ಅವ್ರನ್ನ BBMPಯಿಂದ ತೊಲಗಿಸೋವರೆಗೂ ಸತತವಾಗಿ ನಾನ್ ಸ್ಟಾಪ್ ಆಗಿ ನಾವು ಕರ್ನಾಟಕದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ನೇತೃತ್ವದಲ್ಲಿ ಜನಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅರ್ಚನೆಗೆ ಆ ಅಧಿಕಾರಿ ಏನಿದ್ದಾರೆ, ಅವರ ನಡವಳಿಕೆ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರನ ಅವರ ಕಚೇರಿಯಲ್ಲಿ ಅಳವಡಿಸಿದಂಥ ಈ ಕ್ರಮ ಏನಿದೆ, ಅದಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಸರ್ಕಾರ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದರೆ ಸರ್ಕಾರಕ್ಕೂ ಕೂಡ ಧಿಕ್ಕಾರ ಹೇಳ್ತೀನಿ.